ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 3ನೇ ಅಧ್ಯಾಯ 16ನೆಯ ಶ್ಲೋಕ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ. ಯಾವ ಸಾಧಕನು ಅರ್ಜುನ ಈ ಯಜ್ಞ ನಿರ್ಮಿತವಾಗಿರ್ತಕ್ಕಂಥ ಚಕ್ರವನ್ನು ಅನುಸರಿಸದೆ ಹೋದರೆ ಆತನ ಜೀವನ ಪಾಪ ರೂಪವಾಗಿರುತ್ತದೆ. ಆತನು ಪಾಪವನ್ನು ಉಣ್ಣುತ್ತಿದ್ದಾನೆ ಎಂದು ಅರ್ಥ. ಆತನು ಇಂದ್ರಿಯ ಭೋಗಕ್ಕಾಗಿ, ಇಂದ್ರಿಯ ತೃಪ್ತಿಗಾಗಿ ಬದುಕುತ್ತಿದ್ದಾನೆ. ಅವನ ಜೀವನ ವ್ಯರ್ಥ ಎಂದು ತಿಳಿಯಬಹುದು. ಅಂದರೆ ಇದು ಯಜ್ಞಚಕ್ರ ಅಂತ ಹೇಳಿಸಿಕೊಂಡಿದೆ. ಚಕ್ರವತ್ ಪರಿವರ್ತಂತೆ ಅಂತಂದರೆ ಚಕ್ರವು ಹೋಗಬೇಕಾದಾಗ ಹೇಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಕೆಳಗೆ ಮೇಲೆ ಮೇಲೆ ಕೆಳಗೆ ಸುತ್ತಾಗುತ್ತದೆಯೋ ಹಾಗೆ ಈ ಜೀವನ, ಮನುಷ್ಯನ ಜೀವನ ಅನ್ನುವಂಥದ್ದು ಇಲ್ಲಿಂದ ದೇವಲೋಕ, ದೇವಲೋಕದಿಂದ ಭೂಲೋಕ, ಭೂಲೋಕ ಸ್ವರ್ಗಲೋಕ, ಈ ರೀತಿಯಾಗಿರ್ತಕ್ಕಂಥ ಪಿತೃಲೋಕ ಮೊದಲಾದಂಥ 16 ಲೋಕಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಜಗತ್ತಿನ ಒಂದು ಸ್ವರೂಪ. ಆ ಬ್ರಹ್ಮದ ಕಲ್ಪನೆ, ಆ ಬ್ರಹ್ಮದ ಕಲ್ಪನೆಗೆ ಅನುಗುಣವಾಗಿರ್ತಕ್ಕಂಥ ವ್ಯವಹಾರ ಈ ಜೀವಿಗಳಿಗೂ ಆ ಲೋಕಗಳಿಗೂ ಸಂಬಂಧವಾಗಿರುವಂಥದ್ದು. ಆದ್ದರಿಂದ ಈ ಮನುಷ್ಯನಾಗಿರ್ತಕ್ಕಂಥವನು, ಸಾಧಕನಾಗಿರ್ತಕ್ಕಂಥವನು ಏನು ಮಾಡಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ತಾನು ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಪನ್ನಗಳನ್ನು ದೇವತೆಗಳು ಏನು ನಿರ್ಮಾಣಗೊಂಡಿದ್ದಾರೋ ಅವರನ್ನು, ಈ ಮನುಷ್ಯ ಲೋಕವನ್ನು ನೋಡಿ ಅವರ ಪುಣ್ಯಗಳನ್ನು, ಅವರ ಪಾಪಗಳನ್ನು, ಅವರ ಕರ್ಮಗಳನ್ನು, ಅವರ ಧರ್ಮಗಳನ್ನು ನೋಡಿ ಅವರ ಕರ್ಮಗಳಿಗೆ, ಧರ್ಮಗಳಿಗೆ ಅನುಗುಣವಾಗಿರ್ತಕ್ಕಂಥ ಸುಖ ಸಂತೋಷಗಳನ್ನು ನೀಡುವುದಕ್ಕಾಗಿ ನಿರ್ಮಾಣ ಮಾಡಿರುವಂಥದ್ದು. ಆದ್ದರಿಂದ ಆ ದೇವತೆಗಳೆಲ್ಲರೂ ಕೂಡ ಈ ಮನುಷ್ಯನು ಮಾಡತಕ್ಕಂಥ ಕ್ರಿಯಾಕರ್ಮಗಳನ್ನು ಗಮನಿಸಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯಯುತವಾದ ಅವರಿಗೆ ಸುಖ ಸೌಖ್ಯಗಳನ್ನು ನೀಡುವುದರಲ್ಲಿ ಅವರು ನಿರತರಾಗಿದ್ದಾರೆ. ಆದ್ದರಿಂದ ಸಾಧಕನಾಗಿರ್ತಕ್ಕಂಥವನು ಈ ಯಜ್ಞ ಚಕ್ರವನ್ನು ಅನುಸರಿಸಬೇಕು. ಯಾರು ಈ ಯಜ್ಞ ಚಕ್ರವನ್ನು ಅನುಸರಿಸುವುದಿಲ್ಲವೋ ಅವರು ಲೋಕದಲ್ಲಿ ವ್ಯರ್ಥ ಜೀವನವನ್ನು ಮಾಡುತ್ತಿದ್ದಾರೆ, ಆಯುಷ್ಯ ಹರಣ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅರ್ಥ. ಅವರು ಭೋಗ ನಿರ್ಮಿತವಾಗಿರ್ತಕ್ಕಂಥ ಈ ಲೋಕದಲ್ಲಿ ರತರಾಗಿದ್ದಾರೆ, ಆತ್ಮರತರಾಗಿಲ್ಲ. ಅವರು ಆತ್ಮಶುದ್ಧಿಗಾಗಿ ಮಾಡ್ತಾ ಇಲ್ಲ, ಕೇವಲ ಇಂದ್ರಿಯ ತೃಪ್ತಿಗಾಗಿ, ಕೇವಲ ದೇಹದ ತೃಪ್ತಿಗಾಗಿ ಕ್ರಿಯೆ ಮಾಡ್ತಾ ಇದ್ದಾರೆ. ಅವರ ಜೀವನ ಬಹಳ ದುರ್ಲಭವಾಗಿರುವಂಥದ್ದು, ಬಹಳ ಅಸಮರ್ಥತೆಯನ್ನು ಹೊಂದಿರುವಂಥದ್ದು, ಬಹಳ ಕೊರತೆಯನ್ನು ಹೊಂದಿರುವಂಥದ್ದು. ಜ್ಞಾನವನ್ನು ಅದು ಹೊಂದಿಲ್ಲ, ಅಜ್ಞಾನ ರೂಪವಾಗಿರುವಂಥದ್ದು, ಕತ್ತಲೆಯ ರೂಪವಾಗಿರುವಂಥದ್ದು, ತಮಂಧದ ರೂಪವಾಗಿರುವಂಥದ್ದು, ದುರ್ಬಲವಾಗಿರುವಂಥದ್ದು ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದೆ. ಹಾಗಾಗಿ ಸಾಧಕನಾಗಿರ್ತಕ್ಕಂಥವನು ಭಗವದ್ ಅರ್ಪಿತ ರೂಪದಿಂದ ಕ್ರಿಯಾಕರ್ಮಗಳನ್ನು ಮಾಡುತ್ತಾ ಭಗವದ ಕಾಣಿಕೆಯಾಗಿ ಬಂದಿರುವಂಥ ಭೋಗವನ್ನು ಯಾರು ಅನುಭವಿಸುತ್ತಾರೆಯೋ ಅವರು ನಿಜವಾಗಿರ್ತಕ್ಕಂಥ ಸಾಧಕರು, ಸಂಪನ್ನರು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹಾಗಾಗಿ ಅರ್ಜುನ, ನೀನು ಸಾಧಕ ಸಂಪನ್ನನಾಗು, ಯೋಗ ಭೋಗ ಯುಕ್ತನಾಗಿ ಧರ್ಮರೂಪವಾಗಿರ್ತಕ್ಕಂಥ ಜೀವನವನ್ನು ಅಳವಡಿಸಿ ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.